ನಮಸ್ತೆಸ್ತು ಮಹಾಮಾಯಿ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರಗದಾಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ. ಮದುವೆಯಾಗದೆ ಕಷ್ಟ ಪಡ್ತಿದ್ದೀರಾ? ಎಷ್ಟು ಪ್ರಯತ್ನ ಮಾಡಿದರೂ ಕೂಡ ನಿಮ್ಮ ಮದುವೆ ಆಗ್ತಿಲ್ವಾ? ಸಂತಾನ ಭಾಗ್ಯ ಸಮಸ್ಯೆನಾ? ಜೀವನದಲ್ಲಿ ನೆಮ್ಮದಿ ಇಲ್ಲನಾ? ಎಷ್ಟು ದುಡಿದರೂ ಕೈಯಲ್ಲಿ ಏನೂ ಹಣ ಉಳಿತಿಲ್ವಾ? ಹಾಗಾದರೆ ನಿಮ್ಮ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಕಾಡುತ್ತಿದೆಯಾ? ನಮ್ಮ ಜೀವನ ಯಾವಾಗ ಬದಲಾಗುತ್ತೆ ಅಂತ? ಹಾಗಾದರೆ ಈ ವಿಡಿಯೋ ನಿಮಗಾಗಿ. ಯಾಕಂದರೆ ಇಂದು ನಾನು ನಿಮಗೆ ತೋರಿಸಲಿರುವ ದೇವಸ್ಥಾನ ಸಾಮಾನ್ಯ ದೇವಸ್ಥಾನ ಅಲ್ಲ. ಇಲ್ಲಿ ಒಂದೇ ಒಂದು ಸತ್ಯ ಮನಸ್ಸಿನ ಪ್ರಾರ್ಥನೆ ಮಾಡಿದರೆ ಜೀವನವೇ ಬದಲಾಗುತ್ತೆ. ಹೌದು, ಇದು ಕರ್ನಾಟಕದ ಪ್ರಸಿದ್ಧ ಗೊರವನಹಳ್ಳಿ ಮಹಾಲಕ್ಷ್ಮಿ ದೇವಸ್ಥಾನ. ಇದು ತುಮಕೂರು ಜಿಲ್ಲೆಯ ಕೊರಟಗೆರೆ ತಾಲೂಕಿನ ಗೊರವನಹಳ್ಳಿ ಗ್ರಾಮದಲ್ಲಿದೆ. ಬೆಂಗಳೂರಿನಿಂದ ಕೇವಲ 80 ಕಿಲೋಮೀಟರ್ ದೂರದಲ್ಲಿದೆ. ಇಲ್ಲಿಗೆ ಬಂದವರು ಖಾಲಿ ಹಸ್ತದಿಂದ ಹಿಂತಿರುಗೋದೇ ಇಲ್ಲ. ಇಲ್ಲಿ ಒಂದು ವಿಶೇಷ ನಂಬಿಕೆ ಇದೆ. ಇಲ್ಲಿ ಕರಿಮಣಿ ಸಿಗುತ್ತೆ, ಅದನ್ನು ತೆಗೆದುಕೊಂಡು ಪೂಜೆ ಮಾಡಿಸಿದರೆ ಮದುವೆ ಖಂಡಿತ ಆಗುತ್ತೆ ಅಂತ. ಇದಕ್ಕೆ ನಾವೇ ಸಾಕ್ಷಿ ಅಂತ ಹೇಳೋ ಜನರು ಸಾಕಷ್ಟು ಇದ್ದಾರೆ. ಏನೇ ಬೇಡಿಕೊಂಡರೂ ಅದು ನೆರವೇರುತ್ತೆ. ಹಾಗಾದರೆ ಈ ದೇವಿಯ ಇತಿಹಾಸ ಏನು, ಮಹಿಮೆ ಏನು, ಇದು ಎಲ್ಲವೂ ತಿಳಿಯೋಕೆ ಈ ವಿಡಿಯೋವನ್ನು ಕೊನೆವರೆಗೂ ನೋಡಲೇಬೇಕು. ಈಗ ಗೊರವನಹಳ್ಳಿ ಮಹಾಲಕ್ಷ್ಮಿ ಇತಿಹಾಸ ನೋಡೋಣ. ಬಹಳ ವರ್ಷಗಳ ಹಿಂದೆ ಇಂದು ದೇವಾಲಯ ಇರುವ ಈ ಗೊರವನಹಳ್ಳಿ ಊರು ಸಾಧಾರಣ ಶಾಂತವಾದ ಒಂದು ಗ್ರಾಮವಾಗಿತ್ತು. ಆ ಸಮಯದಲ್ಲಿ ಅಬ್ಬಯ್ಯ ಎಂಬ ಬಡವನು ತುಂಬ ಸರಳ ಜೀವನ ನಡೆಸುತ್ತಿದ್ದನು. ಅವನ ಜೀವನದಲ್ಲಿ ಹಣ ಸೌಕರ್ಯ ಏನೂ ಇರಲಿಲ್ಲ. ದಿನಾಲೂ ಅಬ್ಬಯ್ಯ ಊರಿನ ಕೆರೆಯ ಹತ್ತಿರ ಹೋಗಿ ದನಗಳನ್ನು ಮೇಯಿಸಲು ಹೋಗುತ್ತಿದ್ದ. ಒಂದು ದಿನ ಅಬ್ಬಯ್ಯ ಊರಿನ ಹತ್ತಿರದ ಕೆರೆಯ ಬಳಿ ಇದ್ದಾಗ ಅವನಿಗೆ ಒಂದು ಅದ್ಭುತ ಅನುಭವವಾಯಿತು. ಯಾರೂ ಕಾಣಿಸದೇ ಇದ್ದರೂ ಒಂದು ದೈವಿಕ ಧ್ವನಿ ಅವನಿಗೆ ಕೇಳಿಸಿತು. ಆ ಧ್ವನಿ ಹೇಳಿತು, ನಾನು ಇಲ್ಲೇ ಇದ್ದೇನೆ, ನನ್ನನ್ನು ನಿನ್ನ ಮನೆಗೆ ಕರೆದುಕೊಂಡು ಹೋಗು ಎಂದು. ಆಗ ಅಬ್ಬಯ್ಯ ಹೆದರಿಕೊಂಡು ನನ್ನ ತಾಯಿಯನ್ನು ಕೇಳುತ್ತೇನೆ ಎಂದು ಹೇಳಿದನು. ಆಗ ಮನೆಗೆ ಬಂದು ತಾಯಿ ಹತ್ತಿರ ಎಲ್ಲ ಹೇಳುತ್ತಾನೆ. ಆಗ ಅವನ ತಾಯಿ, ದೈವ ಶಕ್ತಿ ಇದ್ದರೆ ಮಾತ್ರ ನಮ್ಮನೆಗೆ ಕರೆದುಕೊಂಡು ಹೋಗುತ್ತೇನೆ, ದೆವ್ವ ಆಗಿದ್ದರೆ ಬೇಡ ಅಂತ ಹೇಳು ಎಂದಳು. ಆಗ ಮರುದಿನ ಮತ್ತೆ ಅದೇ ಧ್ವನಿ ಕೇಳಿಸಿತು. ಆಗ ಅಬ್ಬಯ್ಯ, ದೈವ ಶಕ್ತಿ ಇದ್ದರೆ ಮಾತ್ರ ನಮ್ಮನೆಗೆ ಬಾ ಅಂತ ಹೇಳ್ತಾನೆ. ಆಗ ಲಕ್ಷ್ಮೀದೇವಿ ಕಾಣಿಸಿಕೊಂಡು, ನಾನು ಮಹಾಲಕ್ಷ್ಮೀ ದೇವಿ, ನಿಮ್ಮನೆಗೆ ಬರುತ್ತೇನೆ ಅಂತ ಹೇಳುತ್ತಾಳೆ. ಆವಾಗ ಅಬ್ಬಯ್ಯನಿಗೆ ಸಿಕ್ಕಿದ್ದು ಒಂದು ಪವಿತ್ರ ಸ್ವಯಂಭೂ ಮಹಾಲಕ್ಷ್ಮೀ ದೇವಿಯ ವಿಗ್ರಹ. ಆ ದಿನದಿಂದ ಅಬ್ಬಯ್ಯ ತನ್ನ ಸಂಪೂರ್ಣ ಜೀವನವನ್ನು ದೇವಿಗೆ ಅರ್ಪಿಸಿದನು. ಅವನು ಪ್ರತಿದಿನ ಭಕ್ತಿಯಿಂದ ಪೂಜೆ ಮಾಡುತ್ತಿದ್ದನು. ದೇವಿಯ ಮೇಲೆ ಅವನ ನಂಬಿಕೆ ದಿನೇ ದಿನೇ ಹೆಚ್ಚುತ್ತಾ ಹೋಯಿತು. ಆಮೇಲೆ ನಿಧಾನವಾಗಿ ಅವನ ಜೀವನದಲ್ಲಿ ಆಶ್ಚರ್ಯ ಬದಲಾವಣೆಗಳು ಶುರುವಾಯಿತು. ಬಡವನಾಗಿದ್ದ ಅಬ್ಬಯ್ಯ ಶ್ರೀಮಂತನಾಗಿ ಸುಖ ಸಮೃದ್ಧಿ ಜೀವನ ನಡೆಸಲು ಆರಂಭಿಸಿದನು. ಅವನ ಮನೆ ಕೂಡ ಲಕ್ಷ್ಮೀ ನಿವಾಸ ಎಂದು ಪ್ರಸಿದ್ಧಿಯಾಯಿತು. ಕೆಲವು ಕಾಲಗಳ ನಂತರ ಅಬ್ಬಯ್ಯನ ಸಹೋದರ ತೋಟದಪ್ಪನು ಪೂಜೆ ಮಾಡಲು ಆರಂಭಿಸಿದನು. ಒಂದು ದಿನ ತೋಟದಪ್ಪನಿಗೆ ದೇವಿ ಕನಸಿನಲ್ಲಿ ಕಾಣಿಸಿಕೊಂಡಳು. ನನಗಾಗಿ ಒಂದು ದೇವಸ್ಥಾನವನ್ನು ನಿರ್ಮಿಸು ಎಂದು ಆದೇಶವನ್ನು ಪಾಲಿಸಿದ ತೋಟದಪ್ಪ ಇಲ್ಲಿ ಒಂದು ಚಿಕ್ಕ ದೇವಸ್ಥಾನವನ್ನು ನಿರ್ಮಿಸಿದನು. ಕಾಲ ಕಳೆದಂತೆ ಈ ಸ್ಥಳದ ಮಹಿಮೆ ಹಬ್ಬತೊಡಗಿತು. ಆದರೆ ಕೆಲವು ವರ್ಷಗಳ ನಂತರ ದೇವಾಲಯ ಸ್ವಲ್ಪ ನಿರ್ಲಕ್ಷ್ಯಕ್ಕೆ ಒಳಗಾಯಿತು. ನಂತರ 1952ರಲ್ಲಿ ಕಮಲಮ್ಮ ಎಂಬ ಭಕ್ತೆ ದೇವಿಯ ಕನಸಿನಲ್ಲಿ ಆದೇಶ ಪಡೆದು ಮತ್ತೊಮ್ಮೆ ಈ ದೇವಸ್ಥಾನವನ್ನು ಪುನರುಜ್ಜೀವನಗೊಳಿಸಿದಳು. ಅವಳ ಭಕ್ತಿ ಮತ್ತು ಶ್ರಮದಿಂದ ಈ ದೇವಸ್ಥಾನ ಮತ್ತೆ ಪ್ರಸಿದ್ಧಿ ಪಡೆದು ಇಂದು ಲಕ್ಷಾಂತರ ಭಕ್ತರು ಭೇಟಿ ನೀಡುವ ಪವಿತ್ರ ಕ್ಷೇತ್ರವಾಗಿ ಬೆಳೆದಿದೆ. ಇದು ಕೇವಲ ಇತಿಹಾಸ ಅಲ್ಲ, ಇದು ಮಹಾಲಕ್ಷ್ಮೀ ದೇವಿಯ ಶಕ್ತಿ ಮತ್ತು ಭಕ್ತಿಯ ಸಾಕ್ಷಿ.
ಗೊರವನಹಳ್ಳಿ ಮಹಾಲಕ್ಷ್ಮಿ ಮಹಿಮೆ. ಇದು ಕೇವಲ ಒಂದು ಕಥೆಯಲ್ಲ, ಇದು ಮಹಾಲಕ್ಷ್ಮಿ ದೇವಿಯ ಜೀವಂತ ಶಕ್ತಿ. ಇಲ್ಲಿ ಭಕ್ತಿಯಿಂದ ಬೇಡಿಕೊಂಡವರ ಜೀವನದಲ್ಲಿ ಅನೇಕ ಅಚ್ಚರಿ ಘಟನೆಗಳು ನಡೆದಿವೆ ಅಂತ ಭಕ್ತರು ಹೇಳುತ್ತಾರೆ. ಮದುವೆ ವಿಳಂಬವಾಗುತ್ತಿರುವವರು, ಎಷ್ಟೇ ಪ್ರಯತ್ನ ಮಾಡಿದರೂ ಫಲ ಸಿಗದವರು ಇಲ್ಲಿ ಭಕ್ತಿಯಿಂದ ಪ್ರಾರ್ಥನೆ ಮಾಡಿ ಒಂದು ವಿಶೇಷ ವಿಧಾನದಿಂದ ಪೂಜೆ ಮಾಡಿದರೆ ಅವರ ಮದುವೆ ಬೇಗ ನೆರವೇರುತ್ತದೆ ಅಂತ ನಂಬಿಕೆ ಇದೆ. ಸಂತಾನ ಭಾಗ್ಯ, ಹಣಕಾಸಿನ ಸಮಸ್ಯೆ, ಆರೋಗ್ಯ, ಮನಃಶಾಂತಿ ಎಲ್ಲದಕ್ಕೂ ಭಕ್ತಿಯಿಂದ ಪ್ರಾರ್ಥನೆ ಮಾಡಿದ ನಂತರ ಅವರ ಜೀವನದಲ್ಲಿ ಮಹಾಲಕ್ಷ್ಮೀ ದೇವಿಯ ಕೃಪೆಯಿಂದ ಎಲ್ಲವೂ ದೊರೆಯುತ್ತದೆ. ದರ್ಶನ ಸಮಯ. ಈ ಪವಿತ್ರ ದೇವಸ್ಥಾನದಲ್ಲಿ ಬೆಳಗ್ಗೆ 6 ಗಂಟೆಯಿಂದ ಮಧ್ಯಾಹ್ನ 12:30 ಮತ್ತು ಸಂಜೆ 5:30ರಿಂದ 8 ಗಂಟೆವರೆಗೆ ದರ್ಶನ ಸಿಗುತ್ತದೆ. ಮಂಗಳವಾರ ಮತ್ತು ಶುಕ್ರವಾರ ಈ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ನಡೆಯುತ್ತದೆ. ಶ್ರಾವಣ ಮಾಸ ವರಮಹಾಲಕ್ಷ್ಮಿ ವ್ರತ ಮಹಾಲಕ್ಷ್ಮೀ ದೇವಿಗೆ ಅತ್ಯಂತ ಪ್ರಮುಖವಾದ ಹಬ್ಬ. ಈ ಪವಿತ್ರ ದಿನದಲ್ಲಿ ಮಹಾಲಕ್ಷ್ಮೀ ದೇವಿಗೆ ಪ್ರಾರ್ಥನೆ ಮಾಡಿದರೆ ಕುಟುಂಬಕ್ಕೆ ಐಶ್ವರ್ಯ ಮತ್ತು ಸೌಭಾಗ್ಯ ಹೆಚ್ಚಾಗುತ್ತದೆ. ನೀವು ಇನ್ನೂ ಈ ಪವಿತ್ರ ಸ್ಥಳಕ್ಕೆ ಹೋಗಿಲ್ಲ ಅಂದರೆ ಒಮ್ಮೆ ಹೋಗಿ ಮಹಾಲಕ್ಷ್ಮೀ ದೇವಿಯ ಆಶೀರ್ವಾದ ಪಡೆಯಿರಿ. ನಿಮ್ಮ ಆಸೆ ಏನೇ ಇರಲಿ ಮಹಾಲಕ್ಷ್ಮೀ ದೇವಿ ಖಂಡಿತ ನೆರವೇರಿಸುತ್ತಾಳೆ. ಇಂತಹ ಇನ್ನಷ್ಟು ಪವಿತ್ರ ದೇವಾಲಯಗಳ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.